ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಇವ್ರು ಮಾತ್ರ ಹೀರೋ ಅಲ್ವಾ? ಧನ್ವೀರ್ ಅವರು ಮಾತ್ರ ಹೀರೋ, ದರ್ಶನ್ ಅವರು ಹೀರೋ ಅಂತ ನೀವು ಅಂದ್ಕೊಂಡಿರ್ತೀರಾ. ನಿಜವಾಗ್ಲೂ ಅದು ದೊಡ್ಡ ತಪ್ಪು ನೋಡಿ. ದರ್ಶನ್ ಸರ್ ಅಂತೂ ಸಿನಿಮಾ ಇಂಡಸ್ಟ್ರಿಲಿ ಬಿಗ್ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಇರ್ಬೋದು, ಇಲ್ಲ ಅಂತಲ್ಲ ನೋಡಿ. ಆದರೂ ಕೂಡ ಜೂನಿಯರ್ ದರ್ಶನ್ಗೂ ಕೂಡ ಒತ್ತು ಕೊಡಿ, ಟೈಮ್ ಕೊಡಿ, ದಯವಿಟ್ಟು ಅವಕಾಶಗಳನ್ನ ಕೊಡಿ. ಯಾಕೆ ಅಂತಂದರೆ ಅವರು ಕೂಡ ಒಬ್ಬ ಆಟೋ ಡ್ರೈವರ್ ಆಗಿ ಈಗ ಕಾಲ ಕಳೀತಾ ಇದ್ದಾರೆ ನೋಡಿ. ಆಟೋ ಓಡಿಸ್ಕೊಂಡು ಒಂದು ಸ್ವಿಗ್ಗಿ ಜೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಏನೋ ಒಂದು ಹೊಟ್ಟೆಪಾಡು ಕಾಲ ಕಳೀತಾ ಇದ್ದೀವಿ. ಯಾಕೆಂದರೆ ಚಾನ್ಸ್ಗಳಿಲ್ಲ ಅಂತ ಕೂಡ ಒಂದು ವಿಷಯ ಕೂಡ ಕೇಳಿಬಂತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಬೇಕಾಗಿ ಬಂತು ಅಷ್ಟೇ. ಆದರೂ ಸ್ನೇಹಿತರೆ, ನಮ್ಮ ಕನ್ನಡ ಇಂಡಸ್ಟ್ರಿ ನೋಡಿ ಯಾವ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂತ. ಇನ್ನು ಹೋಗ್ತಾ ಹೋಗ್ತಾ ಕನ್ನಡ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ ನಾವು ದೊಡ್ಡದಾಗಿ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮ್ಮ ಬೆಂಬಲ ಸಿಕ್ಕಷ್ಟೇ ತೃಪ್ತಿ ಸಿಗುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ ನೋಡಿ. ಬೇರೆ ಇನ್ನೇನಂತಂದರೆ, ಈ ವಿಷಯದಲ್ಲಿ ಜೂನಿಯರ್ ದರ್ಶನ್ ಅಂತ ಹೆಸರು ಪಡ್ಕೊಂಡಿರ್ತಕ್ಕಂಥ ಈ ಹುಡುಗ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಕೂಡ ಆಲ್ಮೋಸ್ಟ್ ನೋಡಿರ್ತೀರ. ಇವ್ರು ನಮ್ಮ ಮಜಾ ಭಾರತದಲ್ಲಂತೂ ತುಂಬ ಫೇಮಸ್ಸು. ಇವ್ರ ನೇಮ್ ಕೂಡ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿದೆ. ಅದರಲ್ಲೂ ಕೂಡ ಜೂನಿಯರ್ ದರ್ಶನ್ ಅಂತಲೇ ಕೂಡ ಖ್ಯಾತಿಯಾಗಿಬಿಟ್ಟಿದ್ದಾರೆ. ಅದು ಕೂಡ ನೋಡಿ ನೀವು ಸ್ನೇಹಿತರೆ, ನೀವು ಎಂಥ ವಿಷಯದಲ್ಲೆಲ್ಲ ದಯವಿಟ್ಟು ಎಚ್ಚೆತ್ಕೋಬೇಕು. ಯಾಕೆ ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆಸ್ಕೊಂಡು ಹೋಗಬೇಕು. ಹೊಸ ಹೊಸ ಕಲಾವಿದರಿಗೆ ಅವಕಾಶ ಕೊಡಬೇಕು. ಮತ್ತು ನೋಡಿ, ಒಂದು ಸಾಮಾನ್ಯ TRPಗೋಸ್ಕರ ಇಷ್ಟು ಬಳಸ್ಕೊಳ್ಳೋದಲ್ಲ, ದೊಡ್ಡದಾಗಿ ಇನ್ನೂ ಒಂದು ಅವಕಾಶವನ್ನು ಕೊಟ್ಟು ಅವ್ರನ್ನೂ ಕೂಡ ಒಂದು ಬೆಳೆಸೋದಿಂದ ನಾವು ನೋಡಬೇಕಷ್ಟೇ. ಇವ್ರು ನೋಡಿ, ಒಂದು ಸ್ವಲ್ಪ ಬಳಸ್ಕೊಂಡಷ್ಟೇ. ಈಗ ನೋಡಿ, ಅವ್ರಿಗೆ ಅವಕಾಶ ಇಲ್ಲದೇ ಬೇರೆ ಯಾವುದೋ ಒಂದು ಈಗ ಕೆಲಸ ಮಾಡ್ಕೊಂಡು ಬದುಕಬೇಕು ಅಂದರೆ ಏನರ್ಥ? ಈ ರೀತಿ ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಹೇಗೆ ಉಳಿತಾಯ ಆಗುತ್ತೆ? ಹೇಗೆ ನಮ್ಮ ಕನ್ನಡ ಇಂಡಸ್ಟ್ರಿನ ಯಾರು ಉಳಿಸ್ತಾರೆ ನೋಡಿ? ಅಭಿಮಾನಿಗಳಂತೂ ದಯವಿಟ್ಟು ಎಲ್ಲರೂ ಬೆಳೆಸಬೇಕು. ಈಗ ನೋಡಿ, ದರ್ಶನ್ ಸರ್ ಬೆಳೆಸ್ದಂಗೆ ಧನ್ವೀರ್ ಅವರು ಕೂಡ ಈಗ ಬೆಳೀತಾ ಇದ್ದಾರೆ. ಧನ್ವೀರ್ ಅವರು ಬೆಳೆದಂಗೆ ನೆಕ್ಸ್ಟ್ ಈಗ ಇವರು ಕೂಡ ಬೆಳಿಬೇಕು. ಈಗ ಸಿನಿಮಾ ಇಂಡಸ್ಟ್ರಿಲಿ ಸಾಕಷ್ಟು ಬಾರಿ ನಾವು ಚರ್ಚೆ ಮಾಡತಕ್ಕಂಥ ಒಂದು ವಿಷಯ ಅಂತಂದರೆ, ಜೂನಿಯರ್ಗಳು ಆರ್ಟಿಸ್ಟ್ ಬರಲೇಬೇಕು ಅಂತ. ಯಾಕೆಂತಂದರೆ ಮುಂದೆ ನೋಡಿ, ಸೀನಿಯರ್ಗಳೆಲ್ಲ ಇನ್ನೂ ಆಲ್ಮೋಸ್ಟ್ ಅವರೆಲ್ಲ ಮುಂದೆ ಹೆಸರು ಮಾಡ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಅಂದರೆ ನೆಕ್ಸ್ಟು ತೀರೋಗ್ಬೋದು, ಅವರೆಲ್ಲ ಮುಂದೆ ಮುಗಿದು ಹೋದ ಅಧ್ಯಾಯ ಅಂತ ಹೇಳ್ಬೋದು. ಒಂದು ನೆನಪು ಉಳ್ಕೊಳ್ಳುತ್ತಷ್ಟೇ ಶಾಶ್ವತವಾಗಿ. ಆದರೆ ಮುಂದೆ ನಮ್ಮ ಜೂನಿಯರ್ ಆರ್ಟಿಸ್ಟ್ಗೆ ಒಂದು ಸವಲತ್ತನ್ನು, ಒತ್ತನ್ನು ಕೊಟ್ಟಾಗ, ಎಲ್ಲರೂ ಕೂಡ ಬೆಳೆಸಿದಾಗ, ತುಂಬ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಾಗ, ಇನ್ನು ಹೋಗ್ತಾ ನೋಡಿ, ಆರ್ಟಿಸ್ಟ್ ಮಾತ್ರ ಅಲ್ಲ, ಎಲ್ಲರೂ ಕೂಡ ಬೆಳೀತಾರೆ. ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡೋದ ಮೂಲಕ ಎಲ್ಲರನ್ನೂ ಕೂಡ, ಜೂನಿಯರ್ ಆರ್ಟಿಸ್ಟು ಕೂಡ ಒಂದು ಇದು ವಿಡಿಯೋ ಎಲ್ರಿಗೂ ಶೇರ್ ಆಗಬೇಕು. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಎಲ್ರಿಗೂ. ಈ ವಿಡಿಯೋ ಯಾಕೆ ಶೇರ್ ಆಗಬೇಕು ಅಂತಂದರೆ ನೋಡಿ ಸ್ನೇಹಿತರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಮಟ್ಟದಲ್ಲಿದೆ, ಯಾವ ಥರ ಹೋಗ್ತಾ ಇದೆ ಅಂತ ನೋಡಿ. ಜೂನಿಯರ್ ದರ್ಶನ್ ಅಂತ ಕೂಡ ಹೆಸರು ಪಡ್ಕೊಂಡ್ರು, ಸದ್ಯಕ್ಕೀಗ ಬೆಲೆನೇ ಇಲ್ಲ ನೋಡಿ. ಯಾಕಂದರೆ ಅವ್ರ ಹತ್ರ ಒಂದು ದುಡಿಮೆಗೆ ಅವಕಾಶ ಇಲ್ಲ. ಅಂದರೆ ದುಡಿಮೆಗೆ ಅಂತಂದರೆ, ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು, ಜೊಮ್ಯಾಟೊ ಫುಡ್ ಡೆಲಿವರಿ ಕೊಡೋಕೆ ಹೋಗಬೇಕು, ಯಾವುದೋ ಒಂದು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಏನರ್ಥ? ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂತ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ, ಅದು ಹೇಳ್ತಾ ಹೋದರೆ ಒಂದು ದೊಡ್ಡ ಸಮುದ್ರ ಬಿಡಿ, ಆಗೋದೇ ಇಲ್ಲ. ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ. ಯಾಕೆ ಅಂತಂದರೆ, ಇಂಥ ಅವಕಾಶಗಳು ಮತ್ತೆ ಸಿಗಲ್ಲ. ಅವಕಾಶಗಳನ್ನ ದಯವಿಟ್ಟು ಎಲ್ಲರಿಗೂ ಕೂಡ ಕೊಟ್ಟು, ದಯವಿಟ್ಟು ನೀವು ಕೂಡ ದಾನಶೂರ ಕರ್ಣರಾಗಿ. ಇಂಥ ನೋಡಿ, ಈಗ ರಚಿತಾ ರಾಮ್ ಅವ್ರ ಜೊತೆ ತುಂಬ ಫೇಮಸ್ ಆದರು, ಮಜಾ ಭಾರತಕ್ಕೆ ಬಂದು. ಮಜಾ ಭಾರತದಲ್ಲೂ ಕೂಡ ಕಡಿಮೆ, ಅಲ್ಲೂ ಕೂಡ ಏನೋ ಆ್ಯಕ್ಟಿಂಗ್ ಬರಲಿಲ್ವೋ, ಬೇರೆ ಇನ್ನೊಂದು ಏನೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ಸ್ವಲ್ಪ ಬಳಸ್ಕೊಂಡು ಇನ್ನೊಂದು ಸ್ವಲ್ಪ ಕೈ ಬಿಟ್ಬಿಡೋದು ತುಂಬ ಒಳ್ಳೆಯದಲ್ಲ ನೋಡಿ. ಇವ್ರು ಮಾತ್ರ ಹೀರೋ ಆಗಲ್ಲ ಅಂತಲ್ಲ, ಇವರು ಕೂಡ ಹೀರೋ ಆಗ್ತಾರೆ, ಖಂಡಿತ ಮುಂದೆ ಬೆಳೆಸ್ತಾರೆ. ಆದರೆ ದಯವಿಟ್ಟು ಈಗಲಂತೂ ಏನೋ ಪಾಪ ಅವ್ರಿಗೆ ಅವಕಾಶಗಳಿಲ್ಲ ಅಂತ ಒಂದು ಸುದ್ದಿ ಕೇಳಿಬಂತು. ಸುದ್ದಿ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಅವಕಾಶ ಕೊಡಬೇಕಾಗಿ ಒಂದು ಏನಾದರೂ ಒಂದು ಆಪಾದನೆ ಮಾಡಿ ಅವ್ರಿಗೆ. ಯಾಕೆಂತಂದರೆ, ಇಂಥ ವಿಷಯನ ಸೋಷಿಯಲ್ ಮೀಡಿಯಾದಲ್ಲಂಥದ್ದು ನೋಡ್ತಾ ಇರ್ತಕ್ಕಂಥದ್ದು ನಮಗೆ ಒಂಥರ ಅಸಹ್ಯ ಅನಿಸ್ತಾ ಇದೆ ನೋಡಿ. ದರ್ಶನ್ ಅವರ ಒಂದು ವಿಷಯದಲ್ಲಿ ದರ್ಶನ್ ಸರ್ ಕೂಡ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡ್ರು, ಇವರು ಹಾಗೆ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಯಾಕೆಂತಂದರೆ, ಅಂಥ ಒಂದು ವಿಷಯ ನಾವು ನೋಡಲೇಬೇಕು. ನಾವು ಜೂನಿಯರ್ ಅಂತಲೇ ಆರ್ಟಿಸ್ಟ್ ಅಂತ ನಾವು ಏನು ನೋಡ್ತೀವಿ, ಅದೆಲ್ಲ ಒಬ್ರೊಬ್ರಿಗೆ ತಿಳಿತಾ ಹೋಗುತ್ತೆ. ಈಗೇ ಅವರ ಒಂದು ಕಲೆ ಮತ್ತು ಸಾಹಿತ್ಯವನ್ನು ಏನಿದೆ ಅವರಲ್ಲಿ ಹೋಗ್ತಾ ಬೆಳವಣಿಗೆ ಆಗುತ್ತೆ. ಸಡನ್ಲಿ ಬರೋಲ್ಲ ಅದೆಲ್ಲ. ಎಲ್ಲರಿಗೂ ಒಂದು ಕಲೆ ಅನ್ನೋದು ಬರೋಲ್ಲ, ಅದು ಹೋಗ್ತಾ ಬೆಳವಣಿಗೆ ಆಗೋದ್ರಲ್ಲಿ ಗೊತ್ತಾಗುತ್ತೆ. ಯಾಕೆಂತಂದರೆ, ನಾವು ಅದನ್ನು ನೋಡಿ ಕಲಿಬೇಕು. ನಾವು ಒಂದು ಲೆವೆಲ್ ಏನಿದೆ ಅಂತ ಅನ್ನೋದನ್ನ ಅವ್ರ ಒಂದು ಅಂತಸ್ತನ್ನು ನೋಡಿ ಅಳಿಬಾರ್ದು. ನಮ್ಮ ಒಂದು ಲೆವೆಲ್ ಅಂತಂದರೆ, ನಮ್ಮ ಒಂದು ಆ್ಯಕ್ಟಿಂಗ್ ಕಲೆಯಲ್ಲಿ ಇರಬೇಕಾದಷ್ಟೇ. ನಮ್ಮ ಕಲೆಯಲ್ಲಿ ನಮ್ಮಲ್ಲೇನಿದೆ, ನಮ್ಮ ಬಾಡಿಯಲ್ಲಿ ನಮಗಿರುವಂಥ ಕಲೆ, ನಾವೊಬ್ಬ ಫೈಟರ ಇಲ್ಲ ಡ್ಯಾನ್ಸರ, ಒಂದು ನಮ್ಮಲ್ಲಿ ಏನು ಕಲೆ ಇದೆ ಅದನ್ನು ದಯವಿಟ್ಟು ಆದಷ್ಟು ಕಲೆಯನ್ನು ಗುರುತಿಸಿ ಅವ್ರಿಗೂ ಒಂದು ಅವಕಾಶ ಕೊಡಿ ನೋಡಿ. ತುಂಬ ಸಿನಿಮಾಗಳು ಕೂಡ ಅಂದರೆ ಒಂದು ಅನುಕೂಲ ಅಂತಂದರೆ, ತುಂಬ ಸಿನಿಮಾಗಳಲ್ಲಿ ಎಷ್ಟೋ ಜನ ಅವ್ರು ಬೆಳೆದವರೇ ಬೆಳೀತಾ ಇರ್ತಾರೆ, ಇನ್ನು ಕೆಲವರೆಲ್ಲ ಹಾಗೆ ಇರ್ತಾರೆ. ಅದೆಲ್ಲ ಇದ್ದದ್ದೇ ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಆದ್ದರಿಂದ ಇವರು ಕೂಡ ದಯವಿಟ್ಟು ಬೆಳೆಸ್ಕೊಂಡು ಹೋಗಿ. ಯಾಕೆಂತಂದರೆ, ಈ ಥರ ನಾವು ನೋಡ್ತಕ್ಕಂಥದ್ದು ತುಂಬ ಕಡಿಮೆ. ಎಷ್ಟೋ ಜನ ಈಗೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬಂದು ಹಾಳಾಗಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಿಜನೇ. ಆದರೆ ಹೀಗೆ ಹಾಳಾಯ್ತಾ ಇದ್ದರೆ ಜೀವನ ಅಂತಕ್ಕಂಥದ್ದನ್ನು ನಾವು ಹೀಗೆ ಸರಿಪಡಿಸೋಕ್ಕಾಗಲ್ಲ. ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರ, ಏನೋ ಒಂದು ಸಣ್ಣ ಪುಟ್ಟ ಒಂದು ವಿಷಯನ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬಿಡ್ತಾರೆ. ಅದೆಲ್ಲ ದಯವಿಟ್ಟು ಆ
ಥರ ಬೇಡ, ಇವ್ರನ್ನೂ ಕೂಡ ಅದೇ ರೀತಿ ಬೆಳೆಸಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ಯಾರ್ಯಾರು ಎಷ್ಟೆಷ್ಟೋ ಜನ ಏನೇನೋ ಪಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಕಷ್ಟ ಅವಕಾಶಗಳನ್ನೆಲ್ಲ ಬಳಸ್ಕೊಂಡು ಯಾವುದ್ಯಾವುದೋ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾರೆ, ಕೆಲವರು ಬಿದ್ದೋಗ್ತಾರೆ. ಇದನ್ನೆಲ್ಲ ದಯವಿಟ್ಟು ಬಿದ್ದೋಗೋರ್ನೆಲ್ಲ ಎದ್ದೇಳಿಸ್ಬೇಕು ನಾವು ಅಷ್ಟೇ. ಯಾಕೆಂತಂದರೆ ಬಿದ್ದೋಗಿರೋರನ್ನ ನಾವು ಎತ್ತಲಿಲ್ಲ ಅಂತಂದರೆ ಅವರಾಗಿ ಬಿದ್ದೋಗ್ತಾರೆ, ಮತ್ತೆ ಮತ್ತೆ ಬೀಳ್ತಾ ಇರ್ತಾರೆ. ಅವರನ್ನು ಕೂಡ ಕರ್ಕೊಂಡು ನಾವು ಎತ್ತಲೇಬೇಕು. ಎತ್ತಲಿಲ್ಲ ಅಂತಂದರೆ ನಾವು ಇಂಡಸ್ಟ್ರಿನ ಉಳಿಸ್ಕೊಳ್ಳೋದಲ್ಲ, ಮುಂದೆ ಕಳ್ಕೊಬೇಕಾಗುತ್ತೆ. ಇಂಡಸ್ಟ್ರಿನ ಯಾವ ಮಟ್ಟಕ್ಕೆ ಕಳ್ಕೊತೀವಿ ಮತ್ತು ಯಾವ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳುವಂಥ ಕೆಲಸ ಅಂತೂ ಮಾಡೋಕೆ ಹೋಗ್ಬಿಡಿ. ಮುಂದೆ ಬೆಳೆಸಲೇಬೇಕೇ ಹೊರತು ಕಳ್ಕೊಳ್ಬಾರ್ದು. ಇಂಥ ವಿಷಯ ಅಂತೂ ಕೂಡ ನೋಡಿ, ಎಷ್ಟೋ ಈಗ ನೋಡಿ ಕೆಲವೊಂದು ಸ್ಟಾರ್ ನಟರ ಜೊತೆ ಅವಕಾಶ ಸಿಕ್ಕರೆ ಇವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈಗ ನೋಡಿ ಜೂನಿಯರ್ ದರ್ಶನ್ ಅಂತ ಇವ್ರಿಗೆ ಹೆಸರು ಪಡ್ಕೊಂಡ್ರು, ಬಿರುದನ್ನೇ ಪಡ್ಕೊಬಿಟ್ರು. ಆದರೂ ಕೂಡ ಜೂನಿಯರ್ ಡಿ ಬಾಸ್ ಅಂತಲೇ ಕೂಡ ಬಿರುದು ಕೊಟ್ಬಿಟ್ರು. ಹಾಗಂತ ಕೊಟ್ಟ ನೋಡಿ ಅವಕಾಶಗಳೇ ಇಲ್ಲ ಅಂತಂದರೆ ಏನರ್ಥ, ಕೊಟ್ಟಿದ್ದ ತಕ್ಷಣವೇ. ಅದರಿಂದ ಇಂಡಸ್ಟ್ರಿ ಅಂತಕ್ಕಂಥದ್ದನ್ನು ನಾವು ದಯವಿಟ್ಟು ಕಾಪಾಡ್ಕೊಂಡು ಹೋಗಬೇಕು ಅಂತದಕ್ಕೋಸ್ಕರ ಈ ವಿಡಿಯೋ. ದಯವಿಟ್ಟು ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡಿ, ಇವ್ರನ್ನೂ ಕೂಡ ಫಾಲೋ ಮಾಡಿ, ಹೀಗೆ ಶೇರ್ ಮಾಡಿ ವಿಡಿಯೋನ ಎಲ್ರಿಗೂ ಕೂಡ ತಲುಪಲಿ. ಸಿನಿಮಾ ಹೀರೋ ನಟರಿಗೆಲ್ಲ ತಲುಪಲಿ ವಿಡಿಯೋ. ಥ್ಯಾಂಕ್ ಯು.